ಹಿಂದೂ ಪರಂಪರೆಯಲ್ಲಿ ಕಕ್ಕೆ ಗಿಡದ ಹೂವುಗಳು ಶಿವನಿಗೆ ಅತ್ಯಂತ ಪ್ರಿಯಕರವಾದ ಪುಷ್ಪಗಳಲ್ಲೊಂದು ಎಂದು ಪರಿಗಣಿಸಲಾಗಿದ್ದು, ಬ್ಯಾಟೆ ಗಿಡದ ಕಾಯಿಗಳು ಶುಭಕರವಾದವುಗಳು ಎಂಬ ಪ್ರತೀತಿ ಇರುವುದರಿಂದ ಇವುಗಳನ್ನ ಮನೆಗಳಲ್ಲಿ ತಂದು ಇಟ್ಟುಕೊಳ್ಳುವುದು ಶುಭದ ಸಂಕೇತ ಎಂಬ ನಂಬಿಕೆಯಿದೆ. ಥೈಲ್ಯಾಂಡ್ ದೇಶದ ರಾಷ್ಟ್ರೀಯ ಪುಷ್ಪವಾಗಿರುವ ಬ್ಯಾಟೆ ಹೂವುಗಳು ಕೇರಳ ರಾಜ್ಯದ ರಾಜ್ಯ ಪುಷ್ಪ ಎಂಬ ಹೆಮ್ಮೆಯನ್ನು ಸಹ ತಮ್ಮದಾಗಿಸಿಕೊಂಡಿದ್ದು, ರೈತರುಗಳ ಕೃಷಿ ಉಪಕರಣಗಳಿಗೂ ಸಹ ಬಳಸಲ್ಪಡುವ ರೈತ ಮಿತ್ರ ವೃಕ್ಷವಾಗಿದೆ. ಕಕ್ಕೆ ಗಿಡವನ್ನ ಸಂಸ್ಕೃತದಲ್ಲಿ ಅರ್ಗವಧ ಎಂದು ಕರೆಯಲಾಗಿದೆ. ಇದರ ಅರ್ಥ ಕಾಯಿಲೆಗಳನ್ನು ಕೊಲ್ಲುವ ವೃಕ್ಷ ಎಂದು. ಸಾಂಪ್ರದಾಯಿಕ ಆಯುರ್ವೇದ, ಸಿದ್ಧ ಹಾಗೂ ಯುನಾನಿ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲ್ಪಡುವ ಈ ವೃಕ್ಷದ ಬೇರು, ತೊಗಟೆ, ಎಲೆಗಳು, ಹೂವು, ಹಣ್ಣಿನ ತಿರುಳು ಹಾಗೂ ಬೀಜಗಳನ್ನ ಔಷಧೋದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಮಧುಮೇಹ, ಚರ್ಮವ್ಯಾಧಿಗಳು, ಕ್ಯಾನ್ಸರ್, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮುಂತಾದ ಸಮಸ್ಯೆಗಳಲ್ಲಿ ಇದರಿಂದ ಔಷಧೋಪಚಾರ ಮಾಡಲಾಗುತ್ತದೆ. ಇದರ ಬೇರಿನ ಕಷಾಯ ಜ್ವರಕ್ಕೆ ಉತ್ತಮವಾದ ಔಷಧಿಯಾಗಿದ್ದು, ಇದರ ಬೇರನ್ನ ತೇಯ್ದು ಬರುವ ಗಂಧವನ್ನ ಚರ್ಮವ್ಯಾಧಿಗಳಿಗೆ ಲೇಪಿಸಬಹುದು. ಬ್ಯಾಟೆ ಹಣ್ಣಿನ ಅಂಟನ್ನ ತೆಗೆದು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮುಂಜಾನೆ ಶೋಧಿಸಿಕೊಂಡು ಕುಡಿಯುವುದು ಮಲಬದ್ಧತೆಯ ಸಮಸ್ಯೆಗೆ ಅತ್ಯುತ್ತಮವಾದ ಔಷಧಿಯಾಗಿದೆ. ಅಸಿಡಿಟಿ ಸಮಸ್ಯೆ ಇರುವವರು 15ರಿಂದ 20 ಗ್ರಾಂ ಬ್ಯಾಟೆ ಹಣ್ಣಿನ ಅಂಟು ಹಾಗೂ 2 ಗ್ರಾಂ ಧನಿಯಾ ಕಾಳುಗಳನ್ನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮುಂಜಾನೆ ಶೋಧಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಬಹಳವೇ ಲಾಭಕಾರಿಯಾಗಿದೆ. ಈ ಮರದ ಎಲೆ ಹಾಗೂ ಹೂವುಗಳಿಂದ ಚಟ್ನಿ ಹಾಗೂ ಸಾಂಬಾರ್ ತಯಾರಿಸಿಕೊಂಡು ಸೇವಿಸಬಹುದಾಗಿದ್ದು, ಇದು ಜಠರದ ಸ್ವಾಸ್ಥ್ಯತೆಯನ್ನು ಕಾಪಾಡುವಲ್ಲಿ ಬಹಳವೇ ಲಾಭಕಾರಿಯಾಗಿದೆ. ಬ್ಯಾಟೆ ಹೂವುಗಳಿಂದ ಗುಲ್ಕನ್ ತಯಾರಿಸಬಹುದಾಗಿದ್ದು, ಇದರ ಗುಲ್ಕನ್ ಹೊಟ್ಟೆ, ಕಫ ಹಾಗೂ ಶ್ವಾಸದ ಸಮಸ್ಯೆಗಳಿಗೆ ಅತ್ಯುತ್ತಮವಾದ ಔಷಧಿಯಾಗಿದೆ. ಈ ಹೂವಿನ ಪಕಳೆಗಳನ್ನ ಒಣಗಿಸಿ ಪುಡಿ ಮಾಡಿಕೊಂಡು ಮುಂಜಾನೆ ಹಾಗೂ ಸಂಜೆ 1 ಚಮಚ ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುವುದರ ಜೊತೆಗೆ ಜಠರದ ಕಾರ್ಯಕ್ಷಮತೆಯು ಹೆಚ್ಚುತ್ತದೆ. ಈ ವೃಕ್ಷದ ತೊಗಟೆಯನ್ನ ತೇಯ್ದು ಅದರ ಗಂಧವನ್ನ ಮುಖದ ಕಪ್ಪು ಕಲೆಗಳು ಹಾಗೂ ಮೊಡವೆಗಳ ಮೇಲೆ ಲೇಪಿಸುವುದರಿಂದ ಮೊಡವೆಗಳಿಂದ ಮುಕ್ತಿ